ಜಾಗರಿ ಕೇಕ್, ಚಾಕ್ಲೇಟ್ ಕೇಕ್ ಮಾಡೋದು ವಿಧಾನ ತಿಳ್ಕೊಳ್ಳೋಣ. ಬೆಲ್ಲದ ಚಾಕ್ಲೇಟ್ ಕೇಕು ವಿತೌಟ್ ಶುಗರ್, ಬೆಲ್ಲ ಆ್ಯಡ್ ಮಾಡ್ತೀವಿ. ಸೊ ಮೈದಾ ಹಿಟ್ಟು, ಇದು ಕೋಕೋ ಪೌಡರು 2 to 3 ಟೇಬಲ್ ಸ್ಪೂನು. ಇದು ಈನೋ ತೊಗೊಂಡಿದ್ದೀನಿ. ನಾನು ಕುಕ್ಕಿಂಗ್ ಸೋಡಾ ತೊಗೋಬೋದು, ಬಟ್ ಈನೋದಲ್ಲಿ ಮಾಡೋಣ ಅಂತ ಈನೋ. ಇದು ಅರ್ಧ ಕಪ್ಪು ತುಪ್ಪ ತೊಗೊಂಡಿದ್ದೀನಿ, 1 ಗ್ಲಾಸ್ ಮಿಲ್ಕ್ ತೊಗೊಂಡಿದ್ದೀನಿ, 2 ಮೊಟ್ಟೆ, ಮತ್ತು ನಾನು ಹೇಳ್ದಂಗೆ ಜಾಗರಿ ಪೌಡರು, ಬೆಲ್ಲದ ಪೌಡ್ರ್ ತೊಗೊಂಡಿದ್ದೀನಿ ನೋಡಿ. ಬ್ಲೆಂಡರ್ ಇಲ್ಲದೆ ಇರೋದ್ರಿಂದ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಬ್ಲೆಂಡ್ ಮಾಡ್ಕೊತೀನಿ. ಏನೇನು ಹಾಕೋಬೇಕಂತ ಹೇಳ್ತೀನಿ. ಹಾಕಿರೋ ಮೊಟ್ಟೆಗೆ ಈಗ ಈನೋ ಹಾಕ್ಕೊಳ್ತೀನಿ ಜಾರ್ ಒಳಗಡೆ. ಮಿಲ್ಕ್ 1 ಗ್ಲಾಸ್ ಇದೆಯಲ್ಲ, ಅದನ್ನು ಇವಾಗಲೇ ಹಾಕ್ಬಿಡ್ತೀನಿ. ಇದ್ರ ಜೊತೆಗೆ ಗೀ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಫುಲ್ ಹಾಕಿದೆ. 4 to 5 ಟೇಬಲ್ ಸ್ಪೂನು ಜಾಗರಿ ಪೌಡರ್ ತೊಗೊಂಡಿದ್ದೀನಲ್ಲ, ಅದು ಫುಲ್ ಹಾಕ್ತೀನಿ ಬ್ಲೆಂಡಿಂಗಿಗೆ. ಕೋಕೋ ಪೌಡರ್, ಇದನ್ನು ಕ್ಲೀನಾಗಿ ಬ್ಲೆಂಡ್ ಮಾಡ್ಕೋಬೇಕೀಗ. ಬ್ಲೆಂಡ್ ಆಗಿದೆ. ಒಂದು ಕಡಾಯಿಗೆ ಅಥವಾ ಪಾತ್ರೆಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ನೋಡಿ. ಹೀಗೆ ಕ್ಲೀನಾಗಿ ಬ್ಲೆಂಡ್ ಆಗಿದೆ, ಅದನ್ನು ನಾನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಸೊ ಇದು ಇಷ್ಟು ಚೆನ್ನಾಗಿ ನೋಡಿ ಈ ರೀತಿ ಆಗಿದೆ. ಈಗ ಇದಕ್ಕೆ ಮೈದಾ ಹಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಮೈದಾ ಮಿಕ್ಸ್ ಮಾಡಿಕೊಂಡು ಇದು ಬ್ಲೆಂಡರಲ್ಲಿ ಬ್ಲೆಂಡ್ ಮಾಡ್ಕೊಬೇಕು. ಮಿಕ್ಸರ್ ನೋಡಿ ಹಿಂಗೆ ರೆಡಿಯಾಗಿದೆ. ಸೊ ಫುಲ್ ಕೋಕೋ ಪೌಡರ್ ಎಲ್ಲ ಜಾಗರಿ ಎಲ್ಲ ಹಾಕಿದ್ದೀವಲ್ಲ, ಈ ಕಲರಲ್ಲಿ, ಈ ಕನ್ಸಿಸ್ಟೆನ್ಸಿ ನೋಡಿ, ಈ ಕನ್ಸಿಸ್ಟೆನ್ಸಿಲಿ ರೆಡಿಯಾಗಿದೆ. 20 ಮಿನಿಟ್ಸ್ ಸೈಡಲ್ಲಿ ಇಡ್ತೀನಿ ನಾನು, ಹೀಟ್ ಗಿಡೋಕ್ಕೆ ಮುಂಚೆ. ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಪ್ರೀ ಹೀಟೆಡ್ ಓವನ್ನಲ್ಲಿ. 10 ಮಿನಿಟ್ಸ್ ಪ್ರೀ ಹೀಟೆಡ್ ಓವನ್ನಲ್ಲಿ ಇಡೋಣ. ಈಗ 50 ಡಿಗ್ರಿ ಇಟ್ಟು 30 ಮಿನಿಟ್ಸ್ ಇಟ್ಟಿದ್ದೀನಿ. ಕೇಕ್ ರೆಡಿಯಾಗಿದೆ, ಚಾಕ್ಲೇಟ್ ಕೇಕು ನೋಡಿ ಎಷ್ಟು ಸ್ಪಾಂಜಿಯಾಗಿದೆ ಅಂತ.